ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಆನಿಯನ್ ಪಕೋಡ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಬೇಸನ್ನು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪಕೋಡ ಮಾಡೋದು. ಸ್ವಲ್ಪ ಉಪ್ಪು ಬೇಕು, ಉಪ್ಪು ಆಮೇಲೆ ಹಾಕ್ತೀನಿ. ಅದಷ್ಟು ಮಾಡಿಬಿಟ್ಟು ಎಣ್ಣೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಸೋಡಾನು ಬೇಕಾದ್ರೆ ಹಾಕ್ಕೋಬೋದು. ನಾನು ಅದೆರಡೂ ಹಾಕ್ತಾಯಿಲ್ಲ. ಬಿಸಿ ಎಣ್ಣೆ ಸ್ವಲ್ಪ ಮಾಡೋ ಹೊತ್ತಿಗೆ ಆ್ಯಡ್ ಮಾಡ್ಕೋಬೋದು. ಇವಾಗ ಬರೀ ಮಿಕ್ಸ್ ಮಾಡಿ ಇಡ್ತಾ ಇರೋದು ನಾನು ತೋರಿಸ್ತೀನಿ. ಈಗ ಕರಿಬೇವಿನ ಸೊಪ್ಪನ್ನ ಸ್ಮಾಲಾಗಿ ಹೆಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಉಪ್ಪು, ಈ ಕಡೆ ಹಿಂಗಿದೆ, ಇದು ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ, ನೀರು ಹಾಕಲ್ಲ. ಇವಾಗಲೇ ಮಾಡೋ ಹೊತ್ತಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಬಿಡೋದು. ಆನಿಯನ್ ಹಾಕಿದ್ದೀನಿ. ಈಗ 2 ಆನಿಯನ್ ಹಾಕಿದೆ, ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಿಂದ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿಬಿಟ್ಟು ನೀರು ಹಾಕಬೇಕು ಅದಕ್ಕೆ. ಆಮೇಲೆ ಮಾಡೋ ಹೊತ್ತಿಗೆ ಕಲಸಿದ್ರೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಅದರಿಂದ. ಈ ಥರ ಪಕೋಡನ ನಮ್ಮದು ಮಾವ, ನಮ್ಮ ತಾಯಿದ ಅಣ್ಣ, ಯಾವಾಗಲೂ ನಮ್ಮ ಮನೆಗೆ ಬರೋ ಹೊತ್ತಿಗೆ ಬೆಂಗಳೂರಲ್ಲಿ ಅವರು ಆರ್ಯಭವನ್ ಸ್ವೀಟ್ಸಿಂದ ಒಂದು ಸ್ವೀಟ್ ಡಬ್ಬ, ಒಂದು ಅವ್ರ ಪಕೋಡ, ಫೇಮಸ್ ಪಕೋಡ ಇತ್ತು, ಅದು ತೊಗೊಂಬರೋರು ಯಾವಾಗಲೂ ಅಷ್ಟೇ. ನಾವು ಅವ್ರು ತಿಂದಿದ್ದೇ ಜ್ಞಾಪಕ ಜಾಸ್ತಿ. ಎವ್ರಿ ಟೈಮ್ ಬಂದಾಗಲೂ ಹಾಗೆ ಬರ್ತಿರಲಿಲ್ಲ, ತೊಗೊಂಬಂದು ಕೊಡೋರು ನಮಗೆ. ಅವ್ರು ಇವಾಗಿಲ್ಲ, 92 ಈ ವರ್ಷನೇ ಹೋದರು. ಬಟ್ ಅವ್ರ ರಿಮೆಂಬರೆನ್ಸ್ ಅಂತ ಅನ್ಕೋಬೋದು ಅಷ್ಟೇ. ಇದನ್ನು ಎಲ್ಲ ಮಿಕ್ಸ್ ಆಗಿದೆ, ನೀರಾಗ ಬಿಟ್ಕೊಳ್ಬೇಕು. ಅದೇ ಕ್ರಿಸ್ಪಿ ಇರುತ್ತೆ ಅವಾಗ ಆನಿಯನ್ಸ್ ಎಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂಥರ ಪುಸ್ ಥರ ಆಗೋಗಿರುತ್ತೆ. ಸೊ ಇವಾಗ ಮುಚ್ಚಳ ಹಾಕಿ ಇಡ್ತೀನಿ ಹಾಗೇನೆ, ಅದೇ ನೀರು ಬಿಡಲಿ ಅಂತ. Word.